ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಅಂತಂದರೆ ಗೃಹಲಕ್ಷ್ಮಿ ಹಣ ಯಾಕೆ ಬಂದಿಲ್ಲ, ಏನು ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನು ಅಧಿಕಾರಿಗಳಾದರೆ ಇಲ್ಲಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಯಾಕೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾಕೆ ಹಣ ಬಂದಿಲ್ಲ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿ ಕೂಡ ನೀವು ನೋಡೋದಕ್ಕೆ ಹೋಗಬೇಡಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೇ ನಿಮಗೆ ಅರ್ಥ ಆಗೋದು. ಸೊ ಯಾರೆಲ್ಲ ಆಲ್ರೆಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೂ ಕೂಡ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಸೊ ಗೃಹಲಕ್ಷ್ಮಿ ಯೋಜನೆಯ ತಾಂತ್ರಿಕ ತೊಂದರೆ, ಹಣ ಅಂದರೆ ವಿಳಂಬಕ್ಕೆ ಅಧಿಕಾರಿಗಳು ಏನು ಹೇಳ್ತಿರುವಂಥದ್ದು ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಅಧಿಕಾರಿಗಳು ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ ಹಣ ಯಾಕೆ ಬಂದಿಲ್ಲ ಅನ್ನುವಂಥದ್ದನ್ನು ಕುರಿತು ನೋಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವು ತಾಂತ್ರಿಕ ತೊಂದರೆ ಸಮಸ್ಯೆಗಳಾಗಿದೆ ಹೊರತು ಕಳೆದ 2-3 ತಿಂಗಳ ಹಣ ಒಟ್ಟಿಗೆ ಖಾತೆಗೆ ಜಮೆಯಾಗಲಿದೆ ಎಂದು ಡಾಕ್ಟರ್ ಪುಷ್ಪ ಅಮರನಾಥ್ ಭರವಸೆ ನೀಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು ಕೆಲವು ತಾಂತ್ರಿಕ ತೊಂದರೆಯಿಂದ ಸಮಸ್ಯೆ ಆಗಿದೆಯಂತೆ. ಆದ್ದರಿಂದ ನಿಮಗೆ 2-3 ತಿಂಗಳು ಹಣ ಒಟ್ಟಿಗೆ ಖಾತೆಗೆ ಜಮೆ ಮಾಡ್ತಾರಂತೆ. ಇಲ್ಲಿ ಡಾಕ್ಟರ್ ಪುಷ್ಪ ಅಮರನಾಥ್ ಅಂದರೆ ಇಲ್ಲಿ ಭರವಸೆ ಕೊಟ್ಟಿರುವಂಥದ್ದು. ಆದರೆ 16-17ನೇ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡ್ತಾರಂತೆ ಹೇಳ್ತಿರುವಂಥದ್ದು ಸ್ನೇಹಿತರೆ. ಇಲ್ಲಿ ಈ ಕುರಿತು ಕೊಡಗಿನ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ನಡೆದ ಅಂದರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 5 ಗ್ಯಾರಂಟಿ ಯೋಜನೆಗೆ ಏನಿದೆ ಸೊ ಪ್ರಯೋಜನಗಳನ್ನು ಪಡೆಯುತ್ತಿರುವ ಪ್ರತಿ ಕುಟುಂಬಕ್ಕೆ ಸುಮಾರು 7,000 ರೂಪಾಯಿಗಳನ್ನು ಖರ್ಚನ್ನು ಸರ್ಕಾರವೇ ಭರಿಸುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವು ತಾಂತ್ರಿಕ ತೊಂದರೆಯಿಂದ ಸಮಸ್ಯೆಯಾಗಿದೆ ಹೊರತು ಕಳೆದ 2-3 ತಿಂಗಳಿನ ಹಣ ಯಾರ್ಯಾರಿಗೆ ಹಣ ಬಂದಿಲ್ವೋ ಅವರಿಗೆ ಒಟ್ಟಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಕೆಲವರು 15ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಕಮೆಂಟ್ ಮುಖಾಂತರ ಹೇಳ್ತಿದ್ದಾರೆ. 15, 16, 17ನೇ ಕಂತಿನ ಹಣ ಕೂಡ ಒಟ್ಟಿಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನಾರ್ಮಲ್ ಆಗಿ 16, 17ನೇ ಕಂತಿನ ಹಣ ಆದರೆ ಫಲಾನುಭವಿಗಳಿಗೆ ಸಾಕಷ್ಟು ಜನರಿಗೆ ಬಂದಿಲ್ಲ ಅಂತ ಅವರಿಗೆ ಒಟ್ಟಿಗೆ 4,000 ಜಮಾ ಮಾಡ್ತೀವಿ ಅನ್ನೋದನ್ನು ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೇಳ್ತಿರುವಂಥದ್ದು ಸ್ನೇಹಿತರೆ. ಯೋಜನೆಯ ಹಣ ಅಂತೂ ನಿಮಗೆ ಪಕ್ಕ ಬಂದೇ ಬರುತ್ತೆ ಸ್ನೇಹಿತರೆ. ಈಗ ಏನಿದೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಅವರು. ಸೊ ಅನ್ನೋದಾದರೆ ಗೃಹಲಕ್ಷ್ಮಿ ನಿಮಗೆ ಏನಿದೆ ಯೋಜನೆಯ ಹಣ ಬಂದೇ ಬರುತ್ತೆ. ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದ ನಿಮಗೆ ಹಣ ಜಮಾ ಆಗಿಲ್ಲ ಅಷ್ಟೇ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಿರುವಂಥದ್ದು. ನೋಡಿ, ಈ ಕುರಿತು ಡಾಕ್ಟರ್ ಪುಷ್ಪ ಅಮರನಾಥ್ ಅವರು ಭರವಸೆ ಆದರೆ ಕೊಟ್ಟಿದ್ದಾರೆ. ಎಲ್ಲ ಫಲಾನುಭವಿಗಳಿಗೆ ನೀವು ಈ ಟೈಮಲ್ಲಿ ಎಲ್ಲರೂ ಸರ್ಕಾರ ಕೂಡ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಯಾಕಂದರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಿದ್ದರೆ ಆದಷ್ಟು ಬೇಗ ನಿಮಗೆ ಈ ಒಂದು ಏನಿದೆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ನ ಹುಡುಕಿ ಕೊಡ್ತಿರುವಂಥದ್ದು. ಓಕೆನಾ. ಸೊ ನಿಮಗೆ ಬೇಗ ಹಣ ಜಮಾ ಮಾಡೋ ರೀತಿ ಆದರೆ ಮಾಡಿದರು. ಪಾಪ ಅವರಿಗೆ ಅಪಘಾತದ ಆಗಿದೆ, ಅವರು ಸೊ ಬೇಗ ಗುಣಮುಖರಾಗಲಿ ಅಂತ ನಾವು ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಇಲ್ಲಿ ಇವರು ಕೂಡ ಹೇಳ್ತಿದ್ದಾರೆ ನೋಡಿ, ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಂದರೆ 3 ತಿಂಗಳಿನ ಅಂದರೆ 2-3 ತಿಂಗಳಿನ ಹಣ ಒಟ್ಟಿಗೆ ನಿಮಗೆ ಜಮಾ ಮಾಡ್ತೀವಿ ಅಂತ ಹೇಳಿನೇ ಅವರು ಹೇಳ್ತಿರೋದು. ಏನು ಪೆಂಡಿಂಗ್ ಇದೆ ಹಣ ಸೊ ಇಟ್ಕೊಂಡಿದ್ರೆ 2-3 ತಿಂಗಳಿನ ಹಣ ನಾವು ಜಮಾ ಮಾಡ್ತೀವಿ. ಸೊ ನೀವೆಲ್ಲರೂ ಸ್ವಲ್ಪ ಪೇಷನ್ಸಿಂದ ಇರಬೇಕು, ಕಾಯಬೇಕು ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಏನು ತೊಂದರೆಗಳು ಆಗಿದೆ ಎಲ್ಲ ಏನು ಮತ್ತೆ ಅದನ್ನೆಲ್ಲ ಹೇಳಲ್ಲ, ಯಾಕಂತಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಆದ್ದರಿಂದ ಏನವರು ಹೇಳ್ತಿದ್ದಾರೆ ವೆಯ್ಟ್ ಮಾಡಿ ಅಂತ. ಸೊ ತಾಳ್ಮೆಯಿಂದ ಇರಬೇಕಷ್ಟೇ. ನಿಮಗೆ ಅಂತೂ ಬಂದೇ ಬರುತ್ತೆ ಹಣ ಅಂತೂ. ಸೊ ನೀವೇನು ನೋಡಿದ್ದೀರಾ ಎಷ್ಟೋ ಸಾರಿ ನಿಮಗೆ 2-3 ಕಂತಿನ ತಿಂಗಳು ಹಣ ಮಿಸ್ ಆಗಿದೆ. ಮತ್ತು ಒಟ್ಟಿಗೆ ಏನಾದರೆ ಜಮಾ ಮಾಡಿದ್ದಾರೆ ಒಟ್ಟಿಗೆ ಆದರೆ ಇವತ್ತು 2,000 ಹಣ ಜಮಾ ಮಾಡಬೇಕು. ಮತ್ತು ಸಾಯಂಕಾಲ ಒಳಗೆ ನಿಮಗೆ ನಾಳೆ ಒಳಗೆ ಇಲ್ಲ ಇನ್ನೊಂದು 2,000 ಹಣ ಜಮಾ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ಸೊ ನಿಮಗೆ ಓಕೆನಾ. ಸರ್ಕಾರದ ಕಡೆ 2-3 ತಿಂಗಳು ಲೇಟ್ ಆದಾಗೆಲ್ಲ ನಿಮಗೆ ಒಟ್ಟಿಗೆ ಎಲ್ಲ ಹಣ ಬರ್ತಿರೋ ಅಂಥದ್ದು. ಸೊ ಸರ್ಕಾರ ಅಂತೂ ನಿಮಗೆ ಪಕ್ಕ ಹಣ ಆದರೆ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಈಗ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾ ಹೆಲ್ಪ್ ಆಗ್ತಿದೆ. ಕಾಂಗ್ರೆಸ್ ಸರ್ಕಾರದವರಿಗೆ ಕೂಡ ಹೆಲ್ಪ್ ಆಗ್ತಿದೆ. ನಮ್ಮ ಮಹಿಳೆಯರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಮುಂದಿನ ಚುನಾವಣೆಗಳಲ್ಲಿ ಮಹಿಳೆಯರ ಓಟ್ ಎಲ್ಲ ಅವರಿಗೆ ಬರುತ್ತೆ. ಗೃಹಲಕ್ಷ್ಮಿ ಹಣ ತಲೆಯಲ್ಲಿ
ಕೂಡ ಇದೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಕಡೆಯಿಂದ ಕೂಡ ಯೋಜನೆಗಳನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ ಫೆಬ್ರವರಿ 1ನೇ ತಾರೀಕು ಬಜೆಟ್ ಅಂದರೆ ಏನಿದೆ ಮಂಡನೆಯಲ್ಲಿ ಗೊತ್ತಾಗುತ್ತೆ. ಆ ಒಂದು ಯೋಜನೆ ಏನಿದೆ ಅದ್ರ ಬಗ್ಗೆನೂ ಕೂಡ ನಾನು ನೆಕ್ಸ್ಟ್ ಅಪ್ಡೇಟ್ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಇನ್ನು ನೆಕ್ಸ್ಟ್ ನಿಮಗೆ ಹಣ ಬರೋವರೆಗೂ ಕರೆಕ್ಟಾಗಿ ಅಂದರೆ ಜಮಾ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಕೂಡ 15ನೇ ಕಂತಿನವರೆಗೂ ಜಮಾ ಆಗಿದೆಯಾ ಇಲ್ವಾ ಅನ್ನೋಂಥದ್ದು ಪ್ರತಿಯೊಬ್ಬರು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಹಾಗೆ ಒಂದು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೀವು ಹೇಳಿ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಹೇಳಿಬಿಟ್ಟು. ಸೊ ಯಾರಿಗೆಲ್ಲ ಬಂದಿದೆ ಕಮೆಂಟ್ ಮಾಡಿ, ಯಾರಿಗೆಲ್ಲ ಬಂದಿಲ್ಲ ಕೂಡ ಅವರಿಗೂ ಕೂಡ ಕಮೆಂಟ್ ಮಾಡಿ. ಯಾಕೆ ಅಂತಂದರೆ ಎಲ್ಲರಿಗೂ ಕೂಡ ಇದು ವಿಷಯ ಮುಟ್ಟುತ್ತೆ ಅಂತ ಹೇಳ್ತಾ ಓಕೆನಾ. ಸೊ ಹೀಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಬರ್ತಾ ಇರುತ್ತೆ. ಇದೇ ಥರ ನೋಡ್ತಾ ಇರಿ ವಿಡಿಯೋನ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್.